ಜಗತ್ತನ್ನೇ ನಿಯಂತ್ರಿಸುವ ಜಲಸಂಧಿಯಲ್ಲಿ ಇರಾನ್ ಕಂಟ್ರೋಲ್. ಹಾರ್ಮುಜ್ ಜಲಮಾರ್ಗಕ್ಕಾಗಿ ನಡೆಯುತ್ತಾ ಭೀಕರ ಕಾಳಗ. ಮಧ್ಯಪ್ರಾಚ್ಯದ ಸಮುದ್ರದ ಹೃದಯದಲ್ಲಿರುವ ಸಣ್ಣ ಜಲಸಂಧಿ ಹಾರ್ಮುಜ್. ಇದು ಜಗತ್ತನ್ನೇ ನಿಯಂತ್ರಿಸ್ತಾ ಇರುವ ಜಲಮಾರ್ಗ. ಅದೇ ಹಾರ್ಮುಜ್ ಈಗ ಜಗತ್ತಿಗೆ ದೊಡ್ಡ ತಲೆನೋವು ತಂದಿಟ್ಟಿದೆ. ಸ್ಟ್ರೈಟ್ ಆಫ್ ಹಾರ್ಮುಜ್ ಇದು ಇರಾನ್ ಮತ್ತು ಒಮಾನ್ ಮಧ್ಯದ ಸಮುದ್ರದ ಜಲಮಾರ್ಗ. ಇದು ಪರ್ಷಿಯನ್ ಕೊಲ್ಲಿಯನ್ನ ಅರಬ್ಬಿ ಸಮುದ್ರಕ್ಕೆ ಸಂಪರ್ಕಿಸುವ ಸುಲಭ ಮಾರ್ಗ. ಒಟ್ಟು 33 ಕಿಲೋಮೀಟರ್ ಅಗಲ ಅಷ್ಟೇ ಇರೋದು. ಅದರಲ್ಲಿ ಹಡಗು ಸಂಚಾರಕ್ಕೂ ನಿರ್ದಿಷ್ಟ ಮಾರ್ಗವನ್ನು ಗೊತ್ತುಪಡಿಸಲಾಗಿದೆ. ಆ ಮಾರ್ಗದಲ್ಲಿ ನಿತ್ಯ ಸಂಚರಿಸುವ ಕಾರ್ಗೋ ಹಡಗುಗಳ ಸಂಖ್ಯೆ 130ಕ್ಕೂ ಅಧಿಕ. ಆ ಪೈಕಿ 50ರಿಂದ 70 ಹಡಗುಗಳು ತೈಲ ಮತ್ತು ಗ್ಯಾಸ್ ಸಾಗಾಟ ಮಾಡುತ್ತೆ. ಹಾರ್ಮುಜ್ ಈಗ ಕೇವಲ ಒಂದು ಜಲಮಾರ್ಗ ಅಲ್ಲ, ಅದು ಜಾಗತಿಕ ಆರ್ಥಿಕತೆಯ ಬಿಂದು. ಇಲ್ಲಿ ನಡೆಯುವ ಪ್ರತಿಯೊಂದು ಬೆಳವಣಿಗೆಯೂ ವಿಶ್ವದ ಇಂಧನ ಮಾರುಕಟ್ಟೆ, ರಾಜಕೀಯ ಸಮತೋಲನ ಮತ್ತು ಸಾಮಾನ್ಯ ಜನರ ಜೀವನದ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಈ ಹಾರ್ಮುಜ್ ಜಲಸಂಧಿಗೆ ಅಪಾರ ಮಹತ್ವ ಇದೆ. ಇದೇ ಜಲಸಂಧಿಯಲ್ಲಿ ಜಗತ್ತಿನ 20ರಿಂದ 30% ತೈಲ ಸಾಗಾಟ ಮತ್ತು 20% ನ್ಯಾಚುರಲ್ ಗ್ಯಾಸ್ ಸಾಗಾಟ ನಡೆಯುತ್ತೆ. ಸೌದಿ ಅರೇಬಿಯಾ, ಕತಾರ್, ಬಹ್ರೈನ್, ಕುವೈತ್, ಇರಾಕ್, UAE, ಇರಾನ್ನಂತಹ ದೇಶಗಳಿಂದ ರಫ್ತು ಮಾಡಲಾಗುವ ತೈಲವು ಈ ಜಲಸಂಧಿ ಮುಖಾಂತರವೇ ಹಾದು ಹೋಗುತ್ತೆ. ನಮ್ಮ ಭಾರತ ಸೇರಿದಂತೆ ಹಲವು ದೇಶಗಳಿಗೆ ರಫ್ತಾಗುವ ತೈಲಗಳು ಇಲ್ಲಿಂದಲೇ ಹಾದು ಹೋಗಬೇಕಾಗತ್ತೆ. ವಿಶ್ವದ 1/3 ತೈಲ ಅಂದರೆ ಸುಮಾರು 21 ಮಿಲಿಯನ್ ಬ್ಯಾರೆಲ್ ತೈಲ ಪ್ರತಿದಿನ ಇಲ್ಲಿಂದ ಸಾಗುತ್ತೆ. ಅದು ಓಪನ್ ಇದ್ರಷ್ಟೇ ಜಗತ್ತು ಹಾಯಾಗಿ ಚಲಿಸುತ್ತೆ. ಅದು ಬಂದಾದ್ರೆ ಜಗತ್ತು ಕೂಡ ಬಂದಾಗುವ ಭೀತಿ ಇದೆ. ಹಾಗಾಗಿ ಇಡೀ ಜಗತ್ತಿನ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುವಂತಹ ಒಂದು ಪವರ್ಫುಲ್ ಜಲಸಂಧಿ ಈ ಹಾರ್ಮುಜ್. ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಈಗ ಜಾಗತಿಕ ಆತಂಕದ ಕೇಂದ್ರ. ಮಧ್ಯಪ್ರಾಚ್ಯದ ಯುದ್ಧ ಈಗ ಹಾರ್ಮುಜ್ ಜಲಮಾರ್ಗಕ್ಕೂ ವ್ಯಾಪಿಸಿದೆ. ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ನೌಕಾಪಡೆ ಸಂಪೂರ್ಣ ನಿಯಂತ್ರಣ ಇಟ್ಕೊಂಡಿದೆ. ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ನಮ್ಮ ನಿಯಂತ್ರಣದಲ್ಲಿ ಇದೆ ಅಂತ ಇರಾನ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಸೇನೆ ಘೋಷಿಸಿಕೊಂಡಿದೆ. ಹಾರ್ಮುಜ್ ಅನ್ನ ಬಂದ್ ಮಾಡಿರುವುದಾಗಿ ಇರಾನ್ ಘೋಷಿಸಿದೆ. ಯಾವುದೇ ಹಡಗುಗಳು ಈ ಜಲಸಂಧಿಯನ್ನ ಸುಲಭದಲ್ಲಿ ದಾಟಲು ಸಾಧ್ಯವಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದೆ. ಯಾರಾದ್ರೂ ದಾಟಲು ಹೋದ್ರೆ ಹಡಗನ್ನ ಸ್ಫೋಟ ಮಾಡೋದಾಗಿ ವಾರ್ನಿಂಗ್ ಕೊಟ್ಟಿದೆ. ಅತ್ತ ಏಕಕಾಲಕ್ಕೆ 10ಕ್ಕೂ ಅಧಿಕ ದೇಶಗಳ ಮೇಲೆ ಮಿಸೈಲ್ ದಾಳಿ ಮಾಡಿ ಅಬ್ಬರಿಸ್ತಾ ಇದ್ದ ಇರಾನ್ ಮತ್ತೊಂದು ಕಡೆ ಹಾರ್ಮುಜ್ ಜಲಮಾರ್ಗವನ್ನ ಬಂದ್ ಮಾಡುವ ಮೂಲಕ ಇಡೀ ಜಗತ್ತಿನ ಆರ್ಥಿಕತೆಗೆ ಹೊಡೆತ ಕೊಟ್ಟಿದೆ. ಕಳೆದ 4 ದಿನಗಳಿಂದ ಹಾರ್ಮುಜ್ ಜಲಸಂಧಿ ಸಂಪೂರ್ಣ ಇರಾನ್ ನಿಯಂತ್ರಣದಲ್ಲಿದೆ. ಇರಾನ್ ಸದ್ಯ ರಷ್ಯಾ ಮತ್ತು ಚೀನಾದ ಹಡಗುಗಳಿಗೆ ಮಾತ್ರ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಬೇರೆ ಯಾವುದೇ ಹಡಗು ಸಾಗಲು ಇರಾನ್ ಅವಕಾಶ ಕೊಡ್ತಾ ಇಲ್ಲ. ಹಾರ್ಮುಜ್ ಬಂದಾದ್ಮೇಲೆ ಹಡಗು ಟ್ರ್ಯಾಕಿಂಗ್ ಡೇಟಾದ ಪ್ರಕಾರ ಜಲಸಂಧಿಯಲ್ಲಿ ಸಂಚಾರವು 80% ಕಡಿಮೆಯಾಗಿದೆ. 135ಕ್ಕೂ ಅಧಿಕ ಹಡಗುಗಳು ಚಲಿಸುವಲ್ಲಿ ಈಗ 25ರಿಂದ 30 ಹಡಗುಗಳು ಸಂಚರಿಸ್ತಾ ಇದೆ. 100 ಹಡಗುಗಳು UAE ಮತ್ತು ಒಮಾನ್ ತೀರದಲ್ಲಿ ಕಾಯ್ತಾ ಇದೆ. ಕನಿಷ್ಠ 150 ಹಡಗುಗಳು ಮಾರ್ಗ ಮಧ್ಯೆ ಸಿಲುಕಿಕೊಂಡಿದೆ. ಹಲವು ಹಡಗುಗಳು ಗಲ್ಫ್ ಪ್ರದೇಶದಲ್ಲಿ ನಿಷ್ಕ್ರಿಯವಾಗಿದೆ. ಇರಾನ್ ಹಾರ್ಮುಜ್ ಅನ್ನ ಬಂದ್ ಮಾಡಿರುವುದರಿಂದ ಜಾಗತಿಕ ತೈಲ ಸರಬರಾಜು ಸರಪಳಿ ಈಗ ಅಸ್ತವ್ಯಸ್ತವಾಗಿದೆ. ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $82ಗಿಂತ ಏರಿಕೆಯಾಗಿದೆ. ಇದರಿಂದ ಹಲವು ದೇಶಗಳ ಆರ್ಥಿಕತೆ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ್ದಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಿಟ್ಟಾಗಿದ್ದಾರೆ. ಟ್ರಂಪ್ ನೇರ ಮಿಲಿಟರಿ ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿಶ್ವದ ಇಂಧನ ಪೂರೈಕೆಯನ್ನು ಅಡ್ಡಿಪಡಿಸಲು ಬಿಡುವುದಿಲ್ಲ ಅಂತ ಹೇಳಿರುವ ಟ್ರಂಪ್ ಹಾರ್ಮುಜ್ ಜಲಸಂಧಿಯಲ್ಲಿ ಸೇನಾ ಕಾರ್ಯಾಚರಣೆ ನಡೆಸುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಗತ್ಯವಿದ್ದರೆ US ನೌಕಾಪಡೆ ಹಡಗುಗಳಿಗೆ ಬೆಂಗಾವಲು ನೀಡಿ ಭದ್ರತೆ ಒದಗಿಸುತ್ತೇವೆ ಅಂತ ಧೈರ್ಯ ತುಂಬಿದ್ದಾರೆ. ಅಲ್ಲದೆ ಕೊಲ್ಲಿ ಮೂಲಕ ಹಾದು ಹೋಗುವ ಎಲ್ಲಾ ಹಡಗುಗಳಿಗೆ ರಾಜಕೀಯ ಅಪಾಯ ವಿಮೆ ಮತ್ತು ಖಾತರಿಗಳನ್ನು ಒದಗಿಸುವಂತೆ US ಅಭಿವೃದ್ಧಿ ಹಣಕಾಸು ನಿಗಮಕ್ಕೆ ಆದೇಶ ಮಾಡಿದ್ದಾರೆ. ಸದ್ಯ ಹಾರ್ಮುಜ್ ಉದ್ವಿಗ್ನಗೊಂಡಿದೆ. ಟ್ರಂಪ್ ಭರವಸೆಯಿಂದಾಗಿ ಹಡಗುಗಳು ಪುನರಾರಂಭಕ್ಕೆ ಮುಂದಾಗಬಹುದು. ಆಗ ಇರಾನ್ ತಡೆಯುವ ಪ್ರಯತ್ನ ಮಾಡಬಹುದು. ಅಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋದರೆ ಅಮೆರಿಕದ ನೌಕಾಪಡೆ ನೇರ ಕಾರ್ಯಾಚರಣೆ ಇಳಿಬಹುದು. ಆಗ ಹಾರ್ಮುಜ್ ಜಲಸಂಧಿಯಲ್ಲೇ ಒಂದು ಭೀಕರ ಕಾಳಗ ನಡೆಯುವ ಸಾಧ್ಯತೆ ಇದೆ. ಹಾಗಾಗಿ ಈ ಸಮುದ್ರದಲ್ಲಿ ಶಾಂತಿ ಪುನಃಸ್ಥಾಪನೆಯಾಗುವವರೆಗೆ ವಿಶ್ವದ ಕಣ್ಣುಗಳು ಹಾರ್ಮುಜ್ ಕಣಿವೆಯ ಮೇಲೆ ನೆಟ್ಟಿರುತ್ತೆ.